ಚಿನ್ನಸ್ವಾಮಿ ಕಾಲ್ತುಳಿತದಲ್ಲಿ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿ ದಯಾನಂದ್ ಅವರು ಕಾನೂನು ಸಮರಕ್ಕೆ ಮುಂದಾಗ್ತಾ ಇದ್ದಾರೆ. ಇವರ ಮೌನ ಅನೇಕರಿಗೆ ಪ್ರಶ್ನೆಯನ್ನ ಮೂಡಿಸಿತ್ತು, ಯಾಕೆ ಸುಮ್ಮನಿದ್ದಾರೆ ಅಂತ. ಬಟ್ ಅವ್ರು ಸುಮ್ಮನೆ ಕೂತಿರ್ಲಿಲ್ಲ, ಇಷ್ಟು ದಿನ ಕಾನೂನು ಸಮರಕ್ಕೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬಾಡಿ ವಾರ್ನ್ ಕ್ಯಾಮೆರಾ ದೃಶ್ಯಾವಳಿಯನ್ನ ದಯಾನಂದ್ ಅವರು ಪಡೆದಿದ್ದಾರಂತೆ. ಮೂರು ತನಿಖೆಗೆ ಆದೇಶವನ್ನು ಸರ್ಕಾರ ಕೊಟ್ಟಿದೆ. ವಿಚಾರಣೆಯನ್ನ ಈಗ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ವಿಚಾರದಲ್ಲಿ ಕೂಡ ಅವರು ಎದುರಿಸಬೇಕು. ಹಿಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೊ ಸಮರ್ಥವಾಗಿ ವಿಚಾರಣೆ ಎದುರಿಸೋದಕ್ಕೆ ಅವರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಸ್ಟೇಡಿಯಂ ಬಳಿ ಭದ್ರತೆಗೆ ಅಂತ ಪೊಲೀಸರು ನಿಯೋಜನೆಗಿದ್ರಲ್ಲ, ಅವರ ಬಳಿ ಬಾಡಿ ವಾರ್ನ್ ದೃಶ್ಯಾವಳಿಗಳನ್ನ ಇವರು ಕೂಡ ಪಡ್ಕೊಂಡಿದ್ದಾರೆ ಅಂತ. ಪೊಲೀಸರನ್ನೇ ನಿಯೋಜನೆ ಮಾಡಿರ್ಲಿಲ್ಲ ಅಂತ ಸರ್ಕಾರ ವಾದಿಸ್ತಾ ಇದೆಯಲ್ಲ, ಪೊಲೀಸರದ್ದೇ ತಪ್ಪು ಅಂತ. ನಿಯೋಜನೆ ಆಗಿರಲಿಲ್ಲ, ಒಂಚೂರು ಇನ್ಫಾರ್ಮೇಶನ್ ಬಂದಿರಲಿಲ್ಲ ಅಂತ. ಸೊ ಅದು ಸತ್ಯಕ್ಕೆ ದೂರವಾದ ವಿಚಾರ ಅನ್ನೋದನ್ನ ಇವರು ಹೇಳಬೇಕಂದ್ರೆ ಇವ್ರ ಹತ್ರ ಕೂಡ ಎವಿಡೆನ್ಸ್ ಬೇಕು. ಬಟ್ ಬಾಡಿ ವಾರ್ನ್ ಕ್ಯಾಮರಾದ ದೃಶ್ಯಾವಳಿಗಳನ್ನ ಇವರಿಗೆ ಅಂದರೆ ಅವರು ಅಮಾನತ್ ಆದಮೇಲೂ ಕೂಡ ಅವ್ರಿಗೆ ಆಕ್ಸೆಸಿಬಿಲಿಟಿ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಅಥವಾ ಕಾನೂನು ಪ್ರಕಾರ ಏನಾದರೂ ಅರ್ಜಿ ಹಾಕೊಂಡು ಮಾಡ್ತಾ ಇದ್ದಾರಾ, ನೋಡೋಣ, ತಿಳ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತಿನ ನಂತರ ಅದು ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಬಾಡಿ ವಾರ್ನ್ ಕ್ಯಾಮ್ರಾದ ಡಿಜಿಟಲ್ ಎವಿಡೆನ್ಸನ್ನು ಪ್ರತ್ಯುತ್ತರ ಕೊಡೋ ನಿಟ್ಟಿನಲ್ಲಿ ಇವರು ಕಲೆ ಹಾಕಿದ್ದಾರೆ. ಮುಂಚೆ ಬಾಡಿ ವಾರ್ನ್ ಕ್ಯಾಮ್ರಾದ ಆಕ್ಸೆಸಿಬಿಲಿಟಿ ಕಮಿಷನರ್ಗೆ ಇರ್ತಿತ್ತು, ಅವ್ರು ಚೆಕ್ ಮಾಡ್ಬೋದಾಗಿತ್ತು. ಪ್ರತಿ ಅಧಿಕಾರಿ ಬಾಡಿ ವಾರ್ನ್ ಕ್ಯಾಮ್ರಾ ಹಾಕಿದರೆ ಅದರದ್ದು ಡೇಟಾ ಎಲ್ಲ ಆಕ್ಸೆಸ್ ಮಾಡಿ ಯಾರು ಎಲ್ಲಿದ್ರು, ಯಾರ ಜೊತೆಗೆ ಯಾರ್ದು ವ್ಯವಹಾರ ಹೇಗಿತ್ತು ಅದನ್ನೆಲ್ಲ ತಿಳ್ಕೊಳ್ಬೋದಾಗಿತ್ತು. ಈಗ ಅಮಾನತ್ತಾದ ಮೇಲೆ ಆ ಡೇಟಾ ಆಕ್ಸೆಸ್ಗೆ ಸಿಗೋದು ಡೌಟು. ಬಟ್ ಬೇರೆ ಏನಾದರೂ ಲೀಗಲ್ ಆಪ್ಷನ್ಸ್ ಮೂಲಕ ಅವ್ರು ಪಡ್ಕೊಂಡಿದ್ದಾರಾ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಇನ್ನೊಂದು ಕಡೆಗೆ ವಿಕಾಸ್ ಕುಮಾರ್ ಅಡಿಷನಲ್ ಕಮಿಷನರ್ ಅವರು CITಗೆ ಹೋಗಿದ್ದಾರೆ. ತಮಗೆ ಅನ್ಯಾಯ ಆಗಿದೆ, ತಾವು ಪೋಸ್ಟಿಂಗ್ ಆದ 1 ವರ್ಷದ ಒಳಗೆ ನಮ್ಮನ್ನು ಅಮಾನತು ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದ್ದಾರೆ. ಸೊ ಕಾನೂನು ಸಮರಕ್ಕೆ ಒಬ್ಬೊಬ್ಬರೇ ಅಧಿಕಾರಿಗಳು ಮುಂದಡಿ ಇಡ್ತಾ ಇದ್ದಾರೆ.